ಇವತ್ತು ನವೆಂಬರ್ 11, 2025. ನಾಳೆ SSC GD ಮೆಡಿಕಲ್ ಇದೆ. ಇವತ್ತು 8:45 ಒಂದು ಟ್ರೈನ್ ಇದೆ, ವಿಶ್ವಮಾನವ ಅಂತೇಳಿ. ಆ ಒಂದು ಟ್ರೈನಿಗೆ ಹೋಗಬೇಕು. ಅದಕ್ಕಿಂತ ಮುಂಚೆ RN ಶೆಟ್ಟಿಯಲ್ಲಿ ಇವತ್ತು ರೇಸ್ ಕಂಡಕ್ಟ್ ಮಾಡಿದ್ದಾರೆ. ಆ ರೇಸ್ ಮುಗಿಸ್ಕೊಂಡು ಅದಾದಮೇಲೆ ನಾನು 5:15 ಹೋಗ್ಬೇಕಂತ ಮಾಡಿದ್ದೆ. ಆದರೆ 6:45 ಅಥವಾ 7 ಗಂಟೆಗೆ ಒಂದು ರೇಸ್ ಇದೆ, 16 ಕಿಲೋಮೀಟ್ರದ್ದು. ಅದೊಂದು ರ್ಯಾಲಿದು ಒಂಥರ ಮೊದಲೇ ನಡೆಸ್ತಾರಲ್ಲ, ಡೆಮೋ ರ್ಯಾಲಿ ಟೈಪ್. ಸೊ ಆ ಥರ ಇಟ್ಟಿದ್ದಾರೆ. ಸರಿ, ಅದನ್ನೊಂದು ಮುಗಿಸ್ಕೊಂಡು ಹೋದ್ರೆ ಆಯ್ತು ಅಂಥೇಳಿ ಸದ್ಯಕ್ಕೆಲ್ಲ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿಕೊಂಡೆ. ಇನ್ನು RN ಶೆಟ್ಟಿಗೆ ಹೋಗಿ ರನ್ನಿಂಗ್ ಮಾಡಿಕೊಂಡು ವಾಪಸ್ ಬಂದು 8:45 ಟ್ರೈನಿಗೆ ಹೋಗಬೇಕು. ನಮ್ಮದು ಇದು ಬ್ಯಾಗ್ ಪ್ಯಾಕ್ ಎಲ್ಲ ಆಯಿತು. ಏನಿಲ್ಲ, ಡಾಕ್ಯುಮೆಂಟ್ಸ್ ತೊಗೊಂಡೆ, ಕೆಳಗೆ ಹಾಸ್ಲಿಕ್ಕೆ ಒಂದು ಮ್ಯಾಟು, ಹಾಗೆ ಒಂದು ರಗ್ ತೊಗೊಂಡೆ, ಮುಗೀತಷ್ಟೆ. ಒಂದು ಜೊತೆ ಡ್ರೆಸ್ಸು ತೊಗೊಂಡೆ ಅಷ್ಟೇ, ಬೇಕಾದರೆ ಮುಗೀತು. ಬ್ಯಾಗ್ ಪ್ಯಾಕ್ ಎಲ್ಲ ಆಯಿತು. ಇದು ಕ್ಯಾಮ್ರಾ ಬ್ಯಾಗು, ಇದು ಬೇರೆ ಕಡೆ ಕೊಡೋದಿದೆ. ಕೊಟ್ಟು ಇನ್ನೇನು ಹೋಗ್ಬೇಕಷ್ಟೆ. ಇನ್ನು ಶೂಸ್ ಒಂದು ತೊಗೊಂಡು ಹೋಗಬೇಕು. ಅಲ್ಲಿ ಟ್ರೈನ್ ಒಳಗೆ ಹತ್ತುವಾಗ ಇಳಿಯುವಾಗ ನಮ್ಗೆ ಶೂಸ್ ಇದ್ದರೆ ಕಂಫರ್ಟಬಲ್ ಇರುತ್ತೆ. ಅದಕ್ಕೆ ಬೆಳಿಗ್ಗೆ ಒಂದು 5:45 ಆಗಿದೆ ಈಗ, ಇನ್ನೂ ಬೆಳಕಾಗಿಲ್ಲ ಅಷ್ಟೊಂದು. ಸರಿ, ಹೋಗೋಣ. RN ಶೆಟ್ಟಿಗೆ ಹೋಗಿ ರನ್ನಿಂಗ್ ಮುಗಿಸ್ಕೊಂಡು, ನಮಗೂ ಟ್ರೈನಿಗೆ ಸದ್ಯಕ್ಕೆ ದುಡ್ಡಿಲ್ಲ. ಟ್ರೈನಿಂಗ್ ನಮ್ಮ ಕಡೆ ಕೊಡೋಕೆ ಈಗ ದುಡ್ಡಿಲ್ಲ ಸದ್ಯಕ್ಕೆ. ಏನಾದರೂ ಫಸ್ಟ್ ಪ್ರೈಸ್ ಆಯ್ತಪ್ಪ ಅಂತಂದರೆ 1,000 ರೂಪಾಯಿ ಆಗುತ್ತೆ. ಫಸ್ಟ್ ಪ್ರೈಸ್ ಆದರೆ ಅದೇ 1,000 ರೂಪಾಯಿ ತೊಗೊಂಡು ನಾವು ಬೆಂಗಳೂರಿಗೆ ಹೋಗ್ಬೋದು. ಅಂದರೆ ಇತ್ತು, ಹೋಗಿ ಬರೋ ಅಷ್ಟೇ ಇತ್ತು. ಇನ್ನೊಂದು ಸ್ವಲ್ಪ ಏನಾದರೂ ನಾವು ಫಸ್ಟ್ ಪ್ರೈಸ್ ಮಾಡ್ಕೊಂಡಿವಿ ಅಂದ್ರೆ ಅದು 1,000 ರೂಪಾಯಿ ಆಗುತ್ತೆ. ಆದರೆ ಆಯ್ತು, ಆಗಲಿಕ್ಕಿಲ್ಲ. ಆ ಪಾರ್ಟಿಸಿಪೇಟ್ ಅಂತ ಮಾಡೋದು ಆಗಲೇಬೇಕಂತ ಏನಿಲ್ಲ, ಆಗಬೇಕನ್ನೋ ಪ್ರಯತ್ನದಲ್ಲಿ ನಾವು ಹೋಗಿರ್ತೀವಿ. ಫಸ್ಟ್ ಪ್ಲೇಸ್ ಆದರೆ 1,000, ಆದರೆ ಮತ್ತೇನು ಸೆಕೆಂಡ್ ಪ್ಲೇಸಲ್ಲಿ ಆಗ್ಬೋದು. ಆದರೆ ಆಯಿತು, ಆಗಲಿಕ್ಕಿಲ್ಲ. ಒಟ್ಟು ಹೋಗೋದಪ್ಪ, ಪಾರ್ಟಿಸಿಪೇಟ್ ಮಾಡೋದು ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಹೋಗ್ಬೇಕಷ್ಟೆ. ರೇಸ್ಗೆ ಹೋಗಿ ಅಲ್ಲಿಂದ ಮುಗಿಸ್ಕೊಂಡು ಬರ್ತೀನಿ ಅಂತೇಳಿ, ಅಲ್ಲಿ ಏನಾಯಿತು, 6:45ಕ್ಕೆ ಓಡಿಸ್ತೀನಿ ಅಂತೇಳಿ ಅವರು ಹತ್ರ ಒಂದು 8 ಗಂಟೆಗೆ ಓಡಿಸಿದ್ರು. ಸೊ ನಾನು ಹೋಗಲಿಲ್ಲ, ಯಾಕಂದರೆ ನಂಗೆ ಟ್ರೈನ್ ಮಿಸ್ ಆಗ್ತಿತ್ತು. 8 ಗಂಟೆಗೆ ಅಲ್ಲಿಂದ ಬಿಟ್ಟು ಬಂದೆ. ರೇಸ್ ಓಡಿ ಒಂದು ಫಸ್ಟ್ ಪ್ರೈಸ್ ಅಥವಾ ಸೆಕೆಂಡ್ ಪ್ರೈಸ್ ಆಗಿದ್ರೆ ಏನು 1,800 ರೂಪಾಯಿ ಆಗ್ತದೆ ಅಂದ್ಕೊಂಡಿದ್ದೆ. ಈಗ ಟೈಮ್ ಬೇರೆ ಆಯಿತು. ಇನ್ನೇನು 2-3 ನಿಮಿಷದಲ್ಲಿ ಟ್ರೈನ್ ಬರುತ್ತೆ, ಯಾಕಂದ್ರೆ ಮುಗೋದು ಕ್ಯಾರ್ಕೊಪ್ ದಾಟ್ ಬಂದಿದೆ. ಇನ್ನು ಒಂದು 2-3 ನಿಮಿಷ ಅಷ್ಟೇ ಟೈಮ್ ಇದೆ. ಬ್ಯಾಗ್ ಪ್ಯಾಕ್ ಎಲ್ಲ ಇಟ್ಕೊಂಡು ನಾನು ಡ್ರೆಸ್ ಎಕ್ಸ್ಚೇಂಜ್ ಮಾಡಲಿಲ್ಲ, ನೋಡ್ರಿ ಇಲ್ಲಿ ಫುಲ್ ಅದೇ ಇದ್ರ ಮೇಲೆ ಬಂದೆ. ಟ್ರ್ಯಾಕ್ ಶೂಟು ಮತ್ತು ಏನು ಶಾರ್ಟ್ಸ್ ಇತ್ತು ಅದ್ರ ಮೇಲೆ ಬಂದುಬಿಟ್ಟೆ. ಯಾಕಂದರೆ ನಾನು ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿ ಅದ್ರಾಗೆ ಶೇವಿಂಗ್ ಒಂದು ಮಾಡ್ಕೊಂಡಿರಲಿಲ್ಲ. ನಾನು ಶೇವಿಂಗ್ ಮಾಡಿಕೊಂಡು ಮತ್ತು ಅಲ್ಲಿ ಶೇವಿಂಗ್ ಎಲ್ಲ ಬಿಟ್ಕೊಂಡ್ರೆ ಆಗಲ್ಲ, ಮತ್ತಿನ್ನು ಟ್ರೈನ್ ಒಳಗೆ ಯಾವಾಗ ಶೇವಿಂಗ್ ಮಾಡ್ಕೊಳ್ಳಿ. ಸೊ ಹೀಗಾಗಿ ನಾನು ಬಂದೆ. ಇಲ್ಲಿ ಬಂದು ಇನ್ನೊಂದು 2-3 ನಿಮಿಷದಲ್ಲಿ ಟ್ರೈನ್ ಬರುತ್ತೆ. ಯಾಕಂದ್ರೆ ನಾನು ರೇಸ್ ಓಡಿ ಆಮೇಲೆ ಹೋಗ್ಬೇಕಾದ್ರೆ ಲೇಟ್ ಆಗಿಬಿಡ್ತಿತ್ತು. ಅದೇ ರೇಸ್ ಏನು ಸಿಕ್ಕಾಪಟ್ಟೆ ಸಿಗ್ತವೆ, ಆದರೆ ನಮ್ಗೆ ಇದಾಗಬೇಕಲ್ಲ. ಇದು SSGD ಬೇರೆ ಲಾಸ್ಟ್ ಏಜ್ ನಂದಿದ್ದು. ಇದರಲ್ಲಿ ಮತ್ತೇನಾದರೂ ಮೆಡಿಕಲ್ ಫೇಲ್ ಆಯಿತು, ಅದು ಇದು ಸಮಸ್ಯೆ ಇರುತ್ತೆ. ಯಾಕಂದ್ರೆ ನಾನು ಬೆಳಗ್ಗೆ 6 ಗಂಟೆಗಲ್ಲಿ ಇರಬೇಕು. ಬೆಳಗ್ಗೆ 6 ಗಂಟೆ ಅನ್ನೋಷ್ಟರಲ್ಲಿ ನಾನು ಬೆಂಗಳೂರಲ್ಲಿ ಇರಬೇಕು. ರಿಪೋರ್ಟಿಂಗ್ ಇದೆ ಬೆಳಗ್ಗೆ 6 ಗಂಟೆಗೆ. ಯಲಹಂಕಕ್ಕೆ ಹೋಗ್ಬೇಕು. ಅದು ಈಗ ಈ ಟ್ರೈನು ಬೆಳಗ್ಗೆ ಸಂಜೆ 5-6 ಗಂಟೆಗೆ ಹೋಗುತ್ತೆ. 6 ಗಂಟೆಗೆ ಹೋಗಿ ನಾನು ಅಲ್ಲಿಂದ ಮತ್ತೆ ಯಲಹಂಕಕ್ಕೆ ಹೋಗ್ಬೇಕಂತಂದರೆ ಸುಮಾರು ಒಂದು 2-3 ತಾಸು ಬೇಕು. 3 ತಾಸು ಬೇಕಾದ್ರೆ ರಾತ್ರಿ 9-10 ಗಂಟೆ ಆಗುತ್ತೆ. ಆಮೇಲೆ ಎಲ್ಲಿ ಊಟ ಮಾಡಿ ಮತ್ತೀಗ ಈ ಟ್ರೈನ್ ಬಿಟ್ಟರೆ ಮತ್ತೆ ಯಾವ ಟ್ರೈನು ಇಲ್ಲ. ಮತ್ತು 12:30 ಟ್ರೈನ್ ಇದೆ, ಆ ಟ್ರೈನ್ ಹೋಗ್ಬೇಕಾಗ್ತಿತ್ತು. ಸೊ ಅದಕ್ಕೆ ನಾನು ರೇಸ್ ಓಡಲಿಲ್ಲ. ಇವತ್ತು ಓಡ್ಬೇಕಂತ ಭಾಳ ಇತ್ತು, ರೇಸ್ ಓಡೋಕ್ಕಾಗಲಿಲ್ಲ. ಸೊ ರೇಸಲ್ಲಿ ನೆಕ್ಸ್ಟ್ ಸಿಗ್ತಾವೆ, ಆದರೆ SSGD ಏಜ್ ಅದು ಸಿಗೋಗಿಲ್ಲಲ್ಲ. ಸೊ ಅದಕ್ಕೆ ಇನ್ನೂ ಶೇವಿಂಗ್ನ ಅರ್ಧಂಬರ್ಧ ಮಾಡ್ಕೊಂಡಿದ್ದೀನಿ. ಇನ್ನು ಟ್ರೈನಲ್ಲಿ ಹೋಗಿ ಒಂದು ಸಲ ಕರೆಕ್ಟಾಗಿ ಮಾಡ್ಕೋಬೇಕು. ಮಟೀರಿಯಲ್ಸ್ ಎಲ್ಲ ತೊಗೊಂಬಂದಿನಿ, ಅಲ್ಲೇ ಇದ್ರೊಳಗೆ ಹೋಗಿ ಮಾಡಬೇಕು. ಇನ್ನು ಅರ್ಧಂಬರ್ಧ ಆಗಿಬಿಟ್ಟದೆ ಈಗ. ಯಾಕಂದರೆ ಇದನ್ನ ಹಿಡ್ಕೊಂಬಂದೆ, ನೀವು ಶೇವಿಂಗ್ ಕರೆಕ್ಟ್ ಮಾಡ್ಕೋಬೇಕು. ಹಿಂಗೆಲ್ಲ ಬಿಟ್ಕೊಂಡ್ರೆ ಬೈತಾರೆ ಅಲ್ಲಿ. ಸೊ ಅದಕ್ಕೆ ಮತ್ತು ನೆಕ್ಸ್ಟ್ ನಿಮ್ಗೆ ಅಲ್ಲಿ SSGD ಮೆಡಿಕಲ್ ಯಾವ ರೀತಿ ಇರುತ್ತೆ ಅಂತೇಳಿ ಒಂದು ಸಲ ರಿವ್ಯೂ ಮಾಡ್ತೀನಿ. SSGD ಮೆಡಿಕಲ್ ಯಾವ ರೀತಿಯಾಗಿ ಚೆಕ್ ಮಾಡ್ತಾ ಇದ್ದಾರೆ ಅನ್ನೋದು ಅಲ್ಲಿ ಹೋಗಿ ರಿವ್ಯೂ ಮಾಡ್ತೀನಿ. ಸೊ ಅಲ್ಲಿವರೆಗೆ ವೇಟ್ ಮಾಡಿ ನೋಡ್ರಿ. ನಾನು ಹೇಳಿದೆಲ್ಲ 2-3 ನಿಮಿಷದಲ್ಲಿ ಟ್ರೈನ್ ಬರ್ತದೆ ಅಂತೇಳಿ. ನೋಡಿರಿ, ನಾನು ಬ್ಯಾಗ್ನ ಹಂಗೆ ಇಟ್ಕೊಂಡ್ಬಂದ್ಬಿಟ್ಟಿದ್ದೀನಿ. ಇಲ್ಲಿ ಬ್ಯಾಗ್ ತೊಗೊಂಡಿದ್ದೀನಿ ಮತ್ತು ಇದೊಂದು ತೊಗೊಂಡಿದ್ದೆ, 2 ತೊಗೊಂಡಿದ್ದೆ. ನಾನು ಹೇಳೋಷ್ಟರಲ್ಲಿ ಟ್ರೈನ್ ಬಂದೇ ಬಿಡ್ತು. ನಾನು ವಿಡಿಯೋ ಮಾಡಿ ಒಂದು 2-3 ನಿಮಿಷ ಡ್ರಾಪ್ ಆಗಿತ್ತು, ಅಷ್ಟರಲ್ಲಿ ವಿಡಿಯೋ ಬಂದೇ ಬಿಡ್ತು. ನಾನೇನಾದರೂ ರೇಸ್ ಓಡಿ ಆಮೇಲೆ ಹೋಗ್ತಿದ್ದೆ ಅಂತಂದರೆ ನಂಗೆ ಈ ಟ್ರೈನ್ ಸಿಗ್ತಿರ್ಲಿಲ್ಲ. 12:26ಕ್ಕೆ ಹೋಗ್ಬೇಕಾಗ್ತಿತ್ತು. ಮತ್ತು ಆಮೇಲೆ ನನಗೆ ಭಾಳ ತೊಂದರೆ ಆಗ್ತಿತ್ತು. ಮತ್ತು ನಾನು ಭಾಳ ಮೈಂಡ್ ಡಿಸ್ಟರ್ಬೆನ್ಸ್ ಮಾಡ್ಸ್ಕೊಂಡು ಹೋಗೋದಾಗ್ತಿತ್ತು.
ಇದು ಪೂರಾ ಜನರಲ್ ಇರ್ತತಿ, ಪೂರಾ ಖಾಲಿ ಇದೆ ಇದು. ಜನರಲ್ ಇರ್ತದಲ್ಲ, ಸೊ ಹಿಂಗಾಗಿ ಖಾಲಿ ಇದೆ. ಇವೊಂದಷ್ಟು ಒಂದ್ 2-3 ಡಬ್ಬಿ ಅಷ್ಟೇ ರಿಸರ್ವೇಶನ್, ಪೂರಾ ಖಾಲಿ ಇದೆ. ಅಲ್ಲಿ ಬೇಕಾದ್ರೆ ಕುತ್ಕೋ. ಇದೇ ಟ್ರೈನಿಗೆ ಹತ್ಬೇಕು ನಾವು. ಇದು ಸಂಜೆ 5:30-6 ಗಂಟೆಗೆ ಹೋಗುತ್ತಾ. ಅಲ್ಲಿಂದ ಯಲಹಂಕಕ್ ಹೆಂಗ್ ಹೋಗ್ಬೇಕಂದ್ರೆ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಿರುತ್ತೆ, ಯಾಕಂದ್ರೆ ಕಾರಳಿಗೆ ಹೋಗೋದು ಗೊತ್ತಿರ್ಲಿಲ್ಲ, ಇದಕ್ಕೆ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸರಿ ನೋಡುವ ಅಲ್ಲಿ ಹೋಗಿ SGD ಮೆಡಿಕಲ್ ಯಾವ ರೀತಿ ಆಗಿರುತ್ತೆ ಅಂತೇಳಿ. ಈಗ ಸದ್ಯಕ್ಕೆ ಟ್ರೈನ್ ಬಂತು, ಟ್ರೈನ್ ಒಳಗೆ ಹತ್ತಾನೆ ನಾನು, ಯಾಕಂದ್ರೆ ಬ್ಯಾಗ್ನು ಕರೆಕ್ಟ್ ಮಾಡಿಲ್ಲ, ಜಿಪ್ನು ಹಾಕಿಲ್ಲ. ಇದನ್ನ ಜಿಪ್ ತಗೊಂಡು ಹೋಗ್ತೀನಿ ಒಳಗಡೆ. ಕರೆಕ್ಟಾಗಿ 8 ಗಂಟೆಗೆ ಗ್ರೌಂಡ್ ಬಿಟ್ಟೆ. 8 ಗಂಟೆಗೆ ಗ್ರೌಂಡ್ ಬಿಟ್ಟು 8:10 ರೂಮಿಗೆ ಬಂದೆ. 8:20 ಶೇವಿಂಗ್ ಮಾಡ್ಕೊಂಡೆ. ಅದು ಅರ್ಧಂಬರ್ಧ ಆಗಿದೆ, ಇನ್ನೂ ಅರ್ಧ ಮಾಡ್ಕೋಬೇಕು. ಅದ್ ನೋಡ್ರಿ ಊಟದ ಡಬ್ಬಿ ಅದ ಎಲ್ಲ ತಗೊಂಡ್ ಹೊಂಟೇನೆ, ಯಾಕಂದ್ರೆ ಅಯ್ಯೋ ಅದು ಟ್ರೈನ್ ಮುಂದೋಯ್ತು. 8:20 ತಗೊಂಡೆ. ಮತ್ತೆ ನಾನು ಸೈಕಲ್ ಇತ್ತಲ್ಲ ನಂದು, ನನ್ನೇನು ಬೈಕ್ ಇದ್ದಿರ್ಲಿಲ್ಲ, ಸೈಕಲ್ ಇತ್ತು. ಮತ್ತೆ ನಾನು ಸೈಕಲ್ ಹಚ್ಕೊಂಡು ಸೈಕಲ್ ರೂಮ್ ಒಳಗೆ ಹಚ್ಚಿ ಅದಾದ್ಮೇಲೆ ಬಂದೆ. ಇದೇ ಖಾಲಿ ಇದಾನೆ ಎಲ್ಲ. ಓಕೆ 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 ಕುತ್ಕೊಳ್ಬೋದು, ಪೂರಾ ಜನರಲ್ಲಿ. ನಾನಿಲ್ಲ ಲಾಸ್ಟ್ ಡಬ್ಬಿ ಒಳಗೆ ಬಂದ್ಬಿಡ್ತೀನಿ. ಲೇಡೀಸ್ ರೀ, ಒಂದು ಬಾಯ್ಸ್ ಹತ್ತಿದ್ರಲ್ಲ, ಇಷ್ಟು ಹೊಡೆದೈತಿ. ಲೇಡೀಸ್ ಚಂದ ಇರ್ತೈತಿ. ಎಲ್ಲಿ ಬರ್ತಾರ? ಹೌದು ಲೇಡೀಸ್. ಅದೇ ಈಗ ಯಾವ್ದಾರ ಒಂದು ಡಬ್ಬಿ ಒಳಗೆ ಹತ್ತಾನ, ಯಾಕಂದ್ರೆ ಪೂರಾ ಖಾಲಿ ಇದೆ. ಎಲ್ಲಾದ್ರೂ ಕುತ್ಕೊಂಡು ಹೌದಾಯ್ತು. ಸಾಕು, ಕೂಡಕ್ ಸಿಕ್ಕ ಸಾಕು. ನೋಡಿದ್ರೆ ಇಲ್ಲಿ ಖಾಲಿ ಇಲ್ಲ, ಇಲ್ಲಿ ಹತ್ತಾನೆ. ಇದ್ರೊಳಗೆ ಖಾಲಿ ಇರ್ಬೋದು. ನೋಡ್ರಿ ಶಾರ್ಟ್ಸ್ ಸರಿ ಚೇಂಜ್ ಮಾಡಲಿಲ್ಲ. ಶಾರ್ಟ್ಸು ಅದೇ ಒಳಗೆ ಹಂಗೆ ಹಾಕೊಳ್ಳಿಲ್ಲ, ಹಂಗೆ ಬಂದ್ಬಿಟ್ಟೆ ಸುಮ್ಮನೆ. ಮೇಲ್ಗಡೆ ಎಲ್ಲ ಖಾಲಿ ಇದೆ, ಬಟ್ ಮುಂದೆ ರಶ್ ಆಗತ್ತ, ಅವಾಗ ಎಬ್ಬಿಸ್ತಾರೆ. ಅದಕ್ಕೆ ಕೂಡ ನಾವು ಇಲ್ಲೇ ಕುತ್ಕೊಂಡ್ಬಿಡ್ತೀವಿ. ಪೂರಾ ಟ್ರೈನ್ ಖಾಲಿ ಐತೆ. ಹುಬ್ಳಿ ಹೋಗಿ ರಶ್ ಆಗ್ಬೋದು. ಚೆನ್ನಾಗಿಲ್ಲ, ಆರಾಮ್ ಮಾಡ್ಕೊಂಡು ಹೋಗ್ಬೋದು. ಎಲ್ಲ ಜನರಲ್ ಇದೆ. ಪೂರಾ ಟ್ರೈನ್ ಖಾಲಿ ಇದೆ. ನೋಡ್ರಿ ಇಲ್ಲಿ ವಿಶ್ವಮಾನ ಎಕ್ಸ್ಪ್ರೆಸ್ 8:45 ಬಂತಿದೆ. ಧಾರವಾಡಕ್ಕೆ ಇನ್ನು 3 ದಿನಗಳ ಕಾಲ. ಬಾಯ್ ಬಾಯ್. ಏನು ಅಂದ್ರೆ ನೀವು ನಮ್ ಧಾರವಾಡ ಅಂತ ಊರು ಮತ್ತೊಂದು ಸಿಗಕ್ ಚಾನ್ಸೇ ಇಲ್ಲ. ಯಾಕಂದ್ರೆ ನಾವೆಲ್ಲ ಬೆಂಗಳೂರಿಗೆ ಅದು ಹೋದ್ರು ಯಾವಾಗ ಧಾರವಾಡಕ್ಕೆ ಬಂದೀವೋ ಯಾವಾಗ ಬಂದೀವೋ ಅಂತ ಅಂತೀವಿ. ಸದ್ಯಕ್ಕೆ ಇಲ್ಲೆಲ್ಲರೂ ನಿಮ್ ಕಡೆ ಕೂತ್ಕೋಬೇಕು. ನೋಡೋಣ, ಎಲ್ಲ ಸೀಟ್ ಖಾಲಿ, ಎಲ್ಲ ಕಡೆ ಕೆಳಗಷ್ಟು ಬಂದ್ಬಿಟ್ಟಿದ್ದಾರೆ. ನಾನು ಮೇಲೆ ಕೂತ್ಕೋಬೇಕು. ಇಲ್ಲೇ ಫಸ್ಟ್ ಕೂತ್ಕೊಂಡ್ಬಿಡೋಣ, ಆರಾಮ್ ಗಾಳಿನೂ ಬರ್ತೈತಿ. ಡೋರ್ನು ಇಲ್ಲೇ ಪಕ್ಕಕ್ಕೆ. ಟ್ರೈನ್ ಮೂವ್ ಆಗೇ ಬಿಡ್ತು. ಟ್ರೈನ್ ಲೇಟೇ ಆಗ್ಲಿಲ್ಲ. ನಾನೇನಾದ್ರು ಇನ್ನೂ ಸ್ವಲ್ಪ ಲೇಟ್ ಮಾಡಿದ್ದೆ ಅಂದ್ರೆ ಈ ಟ್ರೈನ್ ಸಿಗತ್ತಿರ್ಕಿಲ್ಲ ನನಗೆ. ನಾನು ಮತ್ತೆ ವಾಪಸ್ ಯಾವುದು 12 ಗಂಟೆ ಟ್ರೈನಿಗೆ ಹೋಗ್ಬೇಕಾಗ್ತಿತ್ತು. ಸಿಕ್ಕಿದ್ ಪುಣ್ಯ. ಹೋಗೋಣ. ಆಮೇಲೆ ಡಿಸೈಡ್ ಮಾಡಿದೆ ಶೂಸ್ ಹಾಕೊಂಡ್ ಬರ್ಬಾರ್ದು ಅಂತ ಡಿಸೈಡ್ ಮಾಡಿದೆ. ಯಾಕಂತಂದ್ರೆ ಈಗೆಲ್ಲ ನೋಡ್ರಿ ಶೂಸ್ ಸಿಕ್ಕಾಪಟ್ಟೆ ಸ್ಮೆಲ್ ಬರ್ತಾವ. ಇನ್ನ ಹಾಕೊಂಡ್ ಬರ್ಬಾರ್ದು ಡಿಸೈಡ್ ಮಾಡಿದೆ. ಆದ್ರೆ ಈಗ ಅನಿವಾರ್ಯ ಆಗ್ಬಿಡ್ತು. ನಾನು ಕಳ್ಳದ ಶೂ ಚಪ್ಪಲ್ ಹಾಕೊಳಕ್ಕೂ ಟೈಮ್ ಸಿಗ್ಲಿಲ್ಲ. ಸದ್ಯಕ್ಕೆ ನಮ್ ಟ್ರೈನ್ ತಗೊಂಡು ನೋಡೋಣ SGD ಮೆಡಿಕಲ್ ಯಾವ ರೀತಿ ಇರುತ್ತ. ಈ ತರ ವಿಡಿಯೋ ಮಾಡುವಾಗ ಯಾರಾದ್ರೂ ಫೋನ್ ಕಸ್ಕೊಂಡ್ರೆ ಏನ್ ಮಾಡೋದು, ಹೋಯ್ತಂದಂಗೆ. ಸದ್ಯಕ್ಕೆ ಅಂದ್ರೆ ಅಷ್ಟ ಅಂದ್ರೆ ಟೈಟ್ ಆಗಿ ಹಾಕಿದೀನಿ. ಕೈಯಾಗಿ ಇದು ಚಲೋ ಐತಿ, ಹ್ಯಾಂಡಲ್ ಚಲೋ ಐತಿ, ನಡೀತದ. ಈ ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂದ್ರೆ ಜಸ್ಟ್ ನಮ್ ಮೆಮೊರೀಸ್ ಆಗಿ. ತಮ್ ಕೊಡ್ತಾರ ನೋಡೋರು, ತಮ್ ಕೊಟ್ರು. ನಾವು ವಿಡಿಯೋ ಬರ್ಬೇಕು. ವಿಡಿಯೋ ಮಾಡೋ ಉದ್ದೇಶ ಏನಪ್ಪಾ ಅಂತಂದ್ರೆ, ಈಗ ನೋಡಿ ನಾವು ಈಗ ಫೋಟೋ ಕಲೆಕ್ಟ್ ಮಾಡಿರ್ಬೇಕು ಅಂದ್ರೆ ನಮ್ಗೆ ಅದು ಆ ಟೈಮಿಂದು ಮೊಮೆಂಟ್ ಗೊತ್ತಿರಂಗಿಲ್ಲ, ಮೊಮೆಂಟ್ ನೆನಪಾಗಲ್ಲ. ಈಗ ವಿಡಿಯೋ ಇತ್ತಪ್ಪ ಅಂತಂದ್ರೆ ಆ ಟೈಮ್ ಒಳಗೆ ಈ ರೀತಿ ನಡೆದಿತ್ತಲ್ಲ ಅಂತ ವಿಡಿಯೋ ನೋಡಿದ್ರೆ ಭಾರಿ ಖುಷಿ ಅನ್ಸುತ್ತೆ. ಹಿಂಗಾಗಿ ನಾನು ವಿಡಿಯೋ ಮಾಡೋದು. ಜಸ್ಟ್ ಒಂದು ಫೋಟೋ ತಗೊಂಡ್ರೆ ಅಷ್ಟು ಮೆಮ್ರೀಸ್ ಫೋಟೋಗಿಂತ ವಿಡಿಯೋ ಭಾಳ ಚೆನ್ನಾಗಿರುತ್ತೆ. ಹ್ಯಾಂಡ್ ಶೇಕ್ ಆಗತ್ತ ನಾನು, ಯಾಕಂದ್ರೆ ಟ್ರೈನ್ ಸ್ಪೀಡ್ ಜಾಸ್ತಿ ಆಗುತ್ತೆ. ನಮ್ಗೆ ವಿಡಿಯೋ ವ್ಯೂಸ್ ಬರ್ಲಿ ಬಿಡ್ಲಿ ಏನ್ ನಡೀತದ. ಜಸ್ಟ್ ನಮ್ಗೆ ಧಾರವಾಡ ಏನೋ ನೋಡ್ರಿ, ನಾವ್ ಎಲ್ಲಿ ಹೋದ್ರು ನಮಗ ಧಾರವಾಡ ಅಂತಂದ್ರೆ ಒಂಥರ ಭಾಳ ಖುಷಿ ನೋಡು.
ನಿದ್ದೆ ಬಂದು ಸತ್ತಕ್ಕೆ ಹೋಗುತ್ತೆ. ಸರಿ, ನಾನು ನೆಕ್ಸ್ಟ್ ಹೋಗ್ತಾ ಹೋಗ್ತಾ ವಿಡಿಯೋ ಮಾಡ್ತೀನಿ. ಏನೇನಾಯ್ತು ಅಲ್ಲಿ ಯಲಹಂಕಕ್ಕೆ ಹೆಂಗೆ ಹೋಗ್ಬೇಕು, ಮತ್ತೆ ಅಲ್ಲಿ ಏನೇ SHGD ಒಳಗೆ ಏನೇ ಮೆಡಿಕಲ್ ಚೆಕ್ ಮಾಡ್ತಾರಂತೇಳಿ ವಿಡಿಯೋ ಮಾಡ್ತೀನಿ. ನಾನೇನ್ ಮಾಡಿದೆ, ಜಲ್ದಿ ಒಂದ್ ಸ್ವಲ್ಪ ರನ್ನಿಂಗ್ ಅದು ಮುಗಿಸ್ಕೊಂಡು ಬಂದು ಇನ್ನೊಂದ್ಸರಿ ನಿನ್ನೆ ನೈಟ್ ಸ್ನಾನ ಮಾಡಿದ್ದು, ಮತ್ತೆ ಇವತ್ತು ಬೆಳಿಗ್ಗೆ ಸ್ನಾನ ಮಾಡ್ಕೊಂಡು ಸ್ವಲ್ಪ ಹನುಮಪ್ಪ ಹೋಗಿ ಬರ್ಬೇಕಂತ ನಾನು ಅನ್ಕೊಂಡಿದ್ದೆ. ಎಲ್ಲಿ ಹನುಮಪ್ಪಗೆಲ್ಲ ಮುಖ ತೊಳೆಯಕ ಟೈಮ್ ಸಿಗತ್ತಿಲ್ಲ. ಇನ್ನೆಲ್ಲಿ ದೇವ್ರಿಗೆ ಹೋಗ್ಲಿಲ್ಲ ನಾನು. ಅಪ್ಪ ದೇವ್ರೆ SHGD ಮೆಡಿಕಲ್ ಪಾಸ್ ಮಾಡ್ಸಪ್ಪ ಅಂತ ಹೇಳಿ ಒಂದ್ ಲಾಸ್ಟ್ ಹೋಗೋ ಮೂಮೆಂಟ್ ಒಳಗಾದ್ರು. ಮೊದಲೆಲ್ಲ ದೇವ್ರ ಹತ್ರನೇ ಕೇಳ್ಕೊಂಡಿದ್ದು, ಹೋಗೋ ಮೂಮೆಂಟ್ ಒಳಗಾದ್ರೂ ಸ್ವಲ್ಪ ದೇವ್ರ ಹತ್ರ ಬೇಡ್ಕೊಂಡು ಹೋಗ್ಬೇಕಂತ ಅನ್ಕೊಂಡಿದ್ದೆ. ಏನ್ ಟೈಮ್ ಸಿಗ್ಲಿಲ್ಲ. ನೋಡುವ, ದೇವ್ರು ನಮ್ ಜೊತೆ ಇರ್ತಾನಂತ ಅನ್ಕೊಂಡಿದೀನಿ. ನನ್ನ ಟೈಮ್ ಸರಿ ಪಾಸ್ ಆಗುತ್ತೆ. ಸಾಕಷ್ಟು ಸರಿ ಮೆಡಿಕಲ್ ಫೇಲ್ ಆಗಿದೆ. ನೋಡುವ ಈ ಸರಿ ಏನಾಗತ್ತೋ. ಇದು ನನ್ನ ಲಾಸ್ಟ್ ಈಸ್. ಪಾಸ್ ಆದ್ರೆ ಹಂಗೆ, ಪಾಸ್ ಆಗಿಲ್ಲ ಅಂದ್ರೆ ಏನ್ ಮಾಡಕ್ ಬರಲ್ಲ. ಟಿಫಿನ್ ಮಾಡ್ತಾನಪ್ಪ ನಾ, ಹೊಟ್ಟೆ ಸರ್ ಟಿಫಿನ್ ಮಾಡ್ತಾನೆ. ಬರೋದು ಟ್ರೈನ್ ಖಾಲಿ ಇದೆ. ಅಲ್ಲೇ ಇಟ್ಟೇನೆ. ಮೇಡಮ್ ಅಲ್ಲಿ ಟಿಫಿನ್ ಕೊಟ್ಟಿದ್ದಾರ. ಈಗ ಸದ್ಯಕ್ಕೆ ಹುಬ್ಳಿಗೆ ಬಂದು ನಿಂತದ ನಮ್ಮ ಟ್ರೈನ್ ನೀರ್ದಿರ್ಲಿಲ್ಲ. ನೀರು ತುಂಬ್ಸಾತಾರ. ಈಗ ನೀರು ತುಂಬ್ಸಾತಾರ ನೋಡಿ. ನೀರು ತುಂಬ ಮರಿಯಾತಾವ. ಈಗ ನೀರು ಖಾಲಿ ಆಗಿದ್ದು. ನಾನು ಇನ್ನೇನಪ್ಪ ಧಾರವಾಡದಿಂದ ಒಬ್ಬ ಹೋಗೋದ ಅಂತ ಅನ್ನತಿದ್ದೆ. ಅಷ್ಟು ತಗೊಂಡ್ದ ಒಬ್ಬನೇ ಇದ್ದೆ ನಾನು. ಅಷ್ಟು ತಗೊಂಡು ನಮ್ಮ ಮಂತೇಶ್ ಬಂದ. ಮಂತೇಶ್, ನಾವು SHGD ಫಿಸಿಕಲ್ಗೆ ಹೋದಾಗ ನಾವು ಮತ್ತೆ ಮಂತೇಶ್ ಮೀಟ್ ಆಗಿದ್ದೆ ಅವಾಗ. ಈಗ ಅವನು ಧಾರವಾಡದಿಂದ ಒಬ್ಬನೇ ಹೊಂಟಿದ್ದೆ, ನಾನು ಧಾರವಾಡದಿಂದ ಒಬ್ಬನೇ ಹೊಂಟಿದ್ದೆ. ಇವಾಗ ಇಬ್ರು ಸೇರಿ ಅಲ್ಲಿ ಆರಾಮ, ಒಬ್ಬೊಬ್ಬರಾದ ಬೇಜಾರಾಗ್ತೈತಿ. ಇಬ್ರು ಇದ್ದೀವಿ, ಇಬ್ರು ಸೇರಿ ಆರಾಮ್ ಬೆಂಗಳೂರು ಹೋಗ್ತೀವಿ. ದಾರಿ ಬಿಡತ್ತೆ ನಮಗೂ. ಜಸ್ಟ್ ರೀಚ್ ಆದ್ವಿ ಬೆಳಗಾವಿ, ಬೆಂಗಳೂರು. ಬೆಳಗಾವಿ ಜಸ್ಟ್ ಬೆಂಗಳೂರು ರೀಚ್ ಆದ್ವಿ. ಈಗ ಹೋಗ್ಬೇಕು ಮೆಜೆಸ್ಟಿಕ್. ಹೋಗಿ ಮೆಜೆಸ್ಟಿಕ್ ಇಂದ ಯಲಹಂಕ ಹೋಗ್ಬೇಕು. ಯಾವ ಕಡೆ ಇರ್ತದೆ? ಜಸ್ಟ್ ನಾನು ಮಂತು ಬಂದು ಬೆಂಗಳೂರು ರೀಚ್ ಆದ್ವಿ. ಇಲ್ಲಿಂದ ಈಗ ಮೆಜೆಸ್ಟಿಕ್ ಹತ್ತಿದ್ರೆ ಒಂದು 2 ತಾಸು ಆಗ್ಬೋದು ಯಲಹಂಕಕ್ಕೆ ಹೋಗ್ಬೇಕಂದ್ರೆ. ಒಂದ್ 2-3 ಸಲ ಹೋಗಿದ್ದೀವಿ, ಆದ್ರೆ ಯಾವ ಬಸ್ ನಮಗೆ ನೆನಪಿಲ್ಲ ಅಷ್ಟು ಕರೆಕ್ಟ್ ಆಗಿ. ನಿಜ ಹೇಳ್ತೀನಿ ಗುರು, ನಮ್ಮ ಬೆಂಗಳೂರು ಬಂದಿವಂದ್ರೆ ಯಾವಾಗ ಈ ಬೆಂಗಳೂರು ಒಳಗಿಂದ ಪರಿಸ್ಥಿತಿ ಎಲ್ಲ ಮುಗಿಸ್ಕೊಂಡು ಹೋಗ್ಯವ ಅಂತ ಅನ್ಸ್ಬಿಡ್ತೇವೆ. ಬೆಂಗಳೂರಿಗೆ ಇರಾಕ ಮನ್ಸಾಗಲ್ಲ. ಹೋಗ್ಲಿ, ನಮ್ದು ಎಕ್ಸಾಮ್ SHGD ಎಕ್ಸಾಮು ಇಲ್ಲೇ ಬಂದೈತಿ, ಫಿಸಿಕಲ್ನು ಇಲ್ಲೇ ಬಂದೈತಿ, ಮೆಡಿಕಲ್ನು ಇಲ್ಲೇ ಬರ್ತೈತಿ. ಬೆಂಗಳೂರು ಬಂದಿ ಅಂದ್ರೆ ಬೇಸರ. ಯಾವಾಗ ಇವು ಬೆಂಗಳೂರು ಬಿಟ್ಟು ಹೋಗಿದ್ದೇವೋ ಏನೋ ಅಂತೀವಿ. ಹಾಗೆ ಇಲ್ಲಿ ಇರಾಕ ಮನ್ಸಾಗಲ್ಲ. ಕರೆಕ್ಟ್ ತಿನ್ನಕ್ಕೆ ಊಟ ಸಿಗಂಗಿಲ್ಲ, ಕುಡಿಯಕ್ಕೆ ನೀರು ಸಿಗಲ್ಲ, ಇರಕ್ಕೆ ಜಾಗ ಸಿಗಲ್ಲ. ಅನಿವಾರ್ಯ ಇರಲೇಬೇಕು, ಮತ್ತೇನು ಮಾಡಕ್ ಬರಲ್ಲ. ಈಗ ಪ್ಲಾಟ್ಫಾರ್ಮ್ 1 ಕಡೆ ಹೋಗಿ
ಅಲ್ಲಿಂದ ಬಸ್, ಅಲ್ಲಿಂದ ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ಯಲಹಂಕ ಬಸ್ ಹತ್ತಿ ಹೋಗ್ಬೇಕು. ಇದಪ್ಪ ನಮ್ಮ ಬೆಂಗಳೂರು ಹಿಂಗ ನೋಡಿ, ಗಿಜಿ 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 ಜನ ಇಲ್ಲಿ. ಮಂತು ಹೆಂಗೈತಿ? ಯಾಕಾರ ಬಂದಿ ಒಂದ್ ಸಾತ್ನ? ಈ ಯಾವಾಗ ಅಲ್ಲ, ಇನ್ ಬೆಂಗಳೂರು ಬಿಟ್ಟು ಯಾವಾಗ ಹೋಗ್ಯವ ಅಂತ ಅನ್ಸಾತ್ ಈಗ ನಮ್ಗೆ. ಇನ್ 3 ದಿನ ಇರ್ಬೇಕಿಲ್ಲ, ಇನ್ 3 ದಿನ ಯಾವಾಗ ಮುಗಿತೈತಿ ಯಾವಾಗಿಲ್ಲ, ಯಾವಾಗ ದಾಡಕ್ ಹೋಗಿ ಯಾವಾಗ ಮಾಡಿವ ಅಂತ ಯಾವಾಗ ದಾಡಕ್ ಹೋಗಿ ಕರೆಕ್ಟಾಗಿ ಊಟ ಮಾಡ್ಯವ ಯಾವಾಗಿಲ್ಲೋ. ಇಲ್ಲಿ ಅದನ್ನ ತಿನ್ನೋದು ನೋಡಿ, ಹೊಟ್ಟೆ ತುಂಬಲಿ ಅಂತ ಹೇಳಿ ಪರೋಟನ ತಿನ್ನೋದು, ಬರೇ ಪರೋಟ ತಿನ್ನೋದು, ಹೊಟ್ಟೆ ತುಂಬಿಸ್ಕೊಳ್ಳೋದು. 20 ರೂಪಾಯಿ ಪರೋಟ ಅನ್ನೋದು, ಗೇಡಿಗೆ ಸಾಂಬಾರು ಬತ್ತೀರ ಪಲ್ಯ ತಿನ್ನೋದು, ಮಲ್ಕೊಳ್ಳೋದು. ಆರ್ಮಿ ಅವ್ರು ಎಲ್ಲೋ ಬೇರೆ ಕಡೆ ಎಲ್ಲೋ ಡ್ಯೂಟಿ ಹಾಕಿದಾರಂತ, ಅಲ್ಲಿ ಹೊಂಟಿದಾರಂತ. ಈಗ ನಮ್ಮ ಒಬ್ರು ಮಾತಾಡ್ಸಿದ್ರು, ಹುಕ್ಕೇರಿ ಅವ್ರಿದ್ರು. ನಾವು CRPF ನಾವು ಕೇಳಿದ್ವಿ, ಇಲ್ಲ ಆರ್ಮಿ ಅಂತ ಹೇಳಿದ್ರು. ಮತ್ತು ಅವ್ರೆಲ್ಲೇ ಬೇರೆ ಕಡೆ ಡ್ಯೂಟಿ ಹಾಕಿದಾರಂತ, ಅಲ್ಲಿ ಹೊಂಟಿದ್ರಂತ. ಈಗ ಫ್ರಂಟ್ ಸೈಡ್ ಬಂದಿವಿ. ಫ್ರಂಟ್ ಸೈಡ್ ಬಂದು ಇಲ್ಲಿಂದ ಮೆಜೆಸ್ಟಿಕ್ ಅಂಡರ್ ಪಾಸ್ ಹೋಗಿ ಸರ್ ನಗಾತಾರ ಹೊಡೆದ್ ನೋಡಿ. ಇವ್ರೇನ್ ಮಾಡಕತ್ತಾರೋ ಇವ್ರ ಅಂತೇಳಿ. ಬೆಳಿಗ್ಗೆ 9 ಗಂಟೆ ಕರೆಕ್ಟ್ ಟ್ರೈನ್ ಎತ್ತಿದ್ವಿ. ಈಗ ಎಷ್ಟಾಯ್ತು ಟೈಮು? 6 ಗಂಟೆಗೆ ಬಂತು. 5:30 ಬರ್ಬೇಕಾದ್ರೆ ಟ್ರೈನ್ 6 ಗಂಟೆಗೆ ಬಂತು. ಇನ್ನು ಯಲಹಂಕ ಹೋಗೋದು ಹತ್ರ 8:30 9 ಗಂಟೆ ಆಗುತ್ತೆ. ಯಾಕಂದ್ರೆ ಈಗ ಈವ್ನಿಂಗ್ ಟೈಮ್ ಒಳಗೆ ಟ್ರಾಫಿಕ್ ಭಾಳ ಇರುತ್ತೆ. ಬ್ಲರ್ ಆಗಿದೆ. ಶಾಂತಿ ಸಂಗೊಳ್ಳಿರೇನು ಏನು ನೋಡುವಂಥದ್ದು ಏನಿಲ್ಲ. ಬೆಂಗಳೂರ ಬ್ಯಾಸರ ಮನೆ ಹೋಗ್ಬೇಕಂತ ಸುಮ್ಮನೆ ಹಂಗೆ ಮಾಡ್ಕೊಂಡು ಹೋಗುದು ನಾವು. ಭಾಳ ಡೇಂಜರ್ ಮಾರ. ನಾವು ಈ ಥರ ಲಾಗ್ ಮಾಡ್ಕೊಂಡು ಹೋದಾಗ ಯಾರಾದರೂ ಫೋನ್ ಕಸ್ಕೊಂಡು ಹೋಗ್ತಾರೆ. ಅಷ್ಟು ಈಸಿಯಾಗಿ ಕಸ್ಕೊಂಡು ಹೋಗಿ ಬರಲ್ಲ. ಯಾಕಂದ್ರೆ ಫುಲ್ ಟೈಟ್ ಮಾಡಿದ್ದೀನಿ, ಇದು ಮೊಬೈಲ್ ಹ್ಯಾಂಗರಿಗೆ ಫುಲ್ ಟೈಟ್ ಮಾಡಿದ್ದೀನಿ. ಅಷ್ಟು ಈಸಿಯಾಗಿ ಅವರು ಕೈಯಿಂದ ಕಿತ್ಕೊಂಡು ಹೋಗೋಕ್ಕಾಗಲ್ಲ. ಆದ್ರೂ ನಮ್ಮ ಹುಷಾರಾಗಿ ನಾವು ಇರಬೇಕು. ಯಾಕಂದ್ರೆ 4-5 ಜನ ಈ ರೀತಿಯಾಗಿರ್ತಾರೆ. ಅವ್ರು ಬರಂಗಿಲ್ಲ ಅಂತ ನಾವು ಅನ್ಕೊಂಡಿರ್ತೀವಿ. ಯಾಕಂದ್ರೆ ನಮ್ಮ ಟೈಮ್ ಸರಿ ಇಲ್ಲ ಅಂದ್ರೆ ಏನು ಮಾಡ್ಬೋದು. ಹೋಗುವ ಯಲಹಂಕಾಗಿ ನಾವು ಸುಮ್ಮನೆ ಯಾಕೆ ಹೋಗೋದಂತ ನಾವು ಮಾಡ್ಕೊಂಡು ಹೋಗ್ತಿದ್ದಾರೆ. ಟ್ರೈನ್ ಒಳಗೆ ಹೋಟೆಲ್ ಹಲ್ದಿರಾಮ್ಸ್. ಏನ್ರಿ ಬೆಂಗಳೂರು ಜೀವನ ದೊಡ್ಡ ಕಷ್ಟ. ನೀವು ರೈಲ್ವೆ ಸ್ಟೇಷನ್ ಇಂದ ಈ ಕಡೆ ಬಂದ್ರೆ ಅಂಡರ್ ಪಾಸ್ ಆಗಿ ಮೆಜೆಸ್ಟಿಕ್ ಹೋಗ್ಬೋದು. ಇಲ್ಲ ಆ ಕಡೆ ಹೋದ್ರೆ ನೀವು ಅಲ್ಲಿ ಬ್ರಿಡ್ಜ್ ಹತ್ಕೊಂಡು ಮೇಲ್ಗಡೆ ಹೋಗ್ಬೇಕಾಗತ್ತೆ. ಅಲ್ಲೇ ನಿಮ್ಗೊಂದು ಇಂದಿರಾ ಕ್ಯಾಂಟೀನ್ ಬೇರೆ ಇದೆ. ಈ ಕಡೆಯಿಂದ ಹೋಗಿ ಆ ಕಡೆ ಹತ್ತಿದ್ರೆ ನಿಮ್ಗೆ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲೇ ಕೆಳಗೆ ಅಂಡರ್ ಪಾಸ್ ಇದೆ, ಈ ಕಡೆಯಿಂದ ಹೋಗ್ಬೋದು. ಮೆಜೆಸ್ಟಿಕ್ ಅಂಡರ್ ಪಾಸ್. ಬಟ್ಟೆಗಳಿದಾವೆ, ಎಲ್ಲ ಇದಾವೆ. ತಗೊಳ್ಳೋಕ್ಕಿಂತ ಮುಂಚೆ ಬಹಳ ವಿಚಾರ ಮಾಡಿ ತಗೊಳ್ಬೇಕು. ಸದ್ಯಕ್ಕೆ ಮೆಜೆಸ್ಟಿಕ್ ನೀವೇ ನೋಡ್ತಾ ಇದ್ರೆ ಅಲ್ಲಿ ಏನಾದ್ರು
ಬಟ್ಟೆಗಳನ್ನಾಗಲಿ ಏನಾದರೂ ವಸ್ತುಗಳನ್ನ ತಗೊಳ್ಬೇಕಾದ್ರೆ ಭಾಳ ಹುಷಾರನ್ನ ತಗೊಳ್ಬೇಕು. ವಾಪಸ್ ಅವ್ರ ಜೊತೆ ಅಷ್ಟು ಚಂದ ವ್ಯವಹಾರ ಮಾಡ್ಬೇಕು. ಯಾಕಂದ್ರೆ ಅವ್ರ ಮನುಷ್ಯರ ಅಷ್ಟು ಸರಿ ಇರಂಗಿಲ್ಲ, ಭಾಳ ಡೇಂಜರ್ ಇವರು. ಏನಾದ್ರೂ ಸಾಮಾನು ತಗೋಬೇಕಂದ್ರೆ ಭಾಳ ಹುಷಾರಿಂದ ತಗೊಳ್ಳಿ. ಅಷ್ಟು ನಾವು ಅನ್ಕೊಂಡ್ರೆ ಸಲ ಇಲ್ಲಿ, ಯಾಕಂದ್ರೆ ನಾವೆಲ್ಲ ಅನುಭವಿಸಿದ್ದೇವೆ ಇಲ್ಲಿ, ಮೊದಲೆಲ್ಲ ಬಂದಿದ್ದಾರೆ. ಈ ಕಡೆಯಿಂದ ಸ್ಟೇಟ್ ಬಂದು ನೀವು ಜಸ್ಟ್ ಲೆಫ್ಟಿಗೆ ಹೊಳಿದ್ರೆ ಸಾಕು, ನಿಮ್ಗೆ ಇಲ್ಲಿ ಮೆಜೆಸ್ಟಿಕ್ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ಈ ಕಡೆ ನಮ್ಗೆ ಬಸ್ ಸ್ಟ್ಯಾಂಡ್ ಸಿಗುತ್ತೆ. ಇಲ್ಲಿ ನಾವು ಒಂದ್ಸರಿ ಹತ್ತಿರ ನೆನಪಿತ್ತು, ಬಟ್ ಅಷ್ಟೊಂದು ಕರೆಕ್ಟಾಗಿ ಬಸ್ ನಂಬರ್ ನೆನಪಿಲ್ಲ. ಗೂಗಲ್ ಮ್ಯಾಪ್ ಒಳಗೆ ತೆಗೆದು ನೋಡ್ಬೇಕು. ಇಲ್ಲೇ ಫಸ್ಟ್ ರೋ ಒಳಗೆ ಇರುತ್ತೆ. ಫಸ್ಟ್ ರೋ ಒಳಗೆ ಹೋಗಿ ಹತ್ಕೊಂಡು ಹೋಗ್ಬೇಕು. ಇಲ್ಲೇ ಇರ್ತಲ್ಲ, ನೋಡಿದ್ರಿ ಅಲ್ಲಿ ಇರ್ತದೆ, ಆ ಕಡೆ ಇರ್ಬೋದು. ಫಸ್ಟ್ ಸೆಕೆಂಡ್ ನಡ್ಕೊಂಡು ಹೋಗ್ಬೇಕಾದ್ರೆ ಅವ್ರ ದುಡ್ಡು ಕೇಳ್ತಾರೆ. ಅವ್ರಂದ್ರೆ ಗೊತ್ತಲ್ಲ ನಿಮ್ಗೆ, 5 ರೂಪಾಯಿನಾದ್ರೂ ಕೊಡು, 10 ರೂಪಾಯಿನಾದ್ರೂ ಕೊಡು ಅಂತಾರೆ. ಅವ್ರೇನ್ ದೇವ್ರ, ಅವ್ರಿಗೆ ಯಾಕೆ ರೂಪಾಯಿ ಕೊಡ್ಬೇಕು ನಾವು? ನೀವು ಯಾರೋ ಕೈ ಇಲ್ದಾರೋ, ಕಾಲ್ ಇಲ್ದಾರೋ, ಅಥವಾ ಯಾರೋ ಮುದುಕರು ಅಥವಾ ವಯಸ್ಸಾದ್ರು ಕೊಟ್ರು ಅದಾರ. ಒಂದು ಹೋಗಿ ಹೋಗಿ ಅವ್ರಿಗೆ ಯಾಕೆ ರೊಕ್ಕ ಕೊಡು? ಸುಮ್ಮನೆ ಅವ್ರೆಲ್ಲ ಚಲೋ ಇರ್ತಾರೆ, ಸಿಕ್ಕಾಪಟ್ಟಿ ದುಡ್ಡು ಇರ್ತಾವ, ಅವ್ರು ರೊಕ್ಕ ಕೊಡ್ಬೇಕು. ಅವ್ರಿಗೆ ಏನಂತ ಅನ್ಬೇಕು ಗೊತ್ತಿಲ್ಲ. ರೊಕ್ಕ ಕೊಡು ಅಂತ ಹೇಳಿದ್ರು, ನನ್ನ ಕಡೆ ಇಲ್ಲ, ದುಡ್ಡು ಕೊಡಲ್ಲ ಅಂತ ಹೇಳಿದೆ ನಾನು ಅಷ್ಟೇ. ಮೆಜೆಸ್ಟಿಕ್ ಬಂದಿದ್ದಾದ್ಮೇಲೆ ಇಲ್ಲಿ 298 ಎಂ ಅನ್ನೋ ಒಂದು ಬಸ್ ಐತಿ. ನಾವು ಯಲಹಂಕ ಬೇಸಿಕ್ ಕ್ಯಾಂಪಸ್ಗೆ ಹೋಗ್ತಾರೆ. 298 ಎಂ. ಈ ದೇವನಹಳ್ಳಿ ವೇಗದೂತ ಅಂತ ಏನೈತಿಲ್ಲ, 298 ಎಂ ಹತ್ತಿದೀವಿ ಅಂದ್ರೆ ನಾವು. ಈ ಬಸ್ಸು ಯಲಹಂಕ ಬಾಗ್ಲೂರ್ ಕ್ರಾಸ್ ಅಂತ ಏನ್ ಹೇಳ್ತೀವಿ, ಹಿಂದ್ಗಡೆ ಒಂದು ಬಸ್ ಬಂದಿದೆ ನೋಡ್ರಿ, 298 ಎಂ. ಈ ಬಸ್ಸು BSF ಕ್ಯಾಂಪಸ್ಗೆ ಹೋಗುತ್ತೆ. BSF ಕ್ಯಾಂಪಸ್ ಯಲಹಂಕಾಗಿ ಈ ಬಸ್ ಹೋಗುತ್ತೆ, 298 ಎಂ. ಸೊ ನೀವು ಪ್ಲಾಟ್ಫಾರ್ಮ್ ನಂಬರ್ ಒಂದು ಹೇಳ್ತೀನಿ. ಪ್ಲಾಟ್ಫಾರ್ಮ್ ನಂಬರ್ 26 ಐತ್ರಿ. ಹೊಸಹಳ್ಳಿ, ದೇವನಹಳ್ಳಿ, ಬಾಗಲೂರು, ವಿಜಯಪುರ, ಚಿಕ್ಕಬಳ್ಳಾಪುರ ಅಂತ ಏನಿದೆಲ್ಲ, ಪ್ಲಾಟ್ಫಾರ್ಮ್ ನಂಬರ್ 26 ಇದೇನೈತಲ್ಲ, ಇದು ಹೋಗುತ್ತೆ ನೋಡ್ರಿ. ನಮ್ಮ ಶೀಟು ಇಲ್ಲಿದೆ. 298 ಎಂ ಬಸ್ ಐತಿ. ನೀವು BSF ಕ್ಯಾಂಪಸ್ಗೆ ಹೋಗ್ಬಿಟ್ಟು ಮೆಜೆಸ್ಟಿಕ್ಕಿಂದ ಈಗ ನಮ್ ಜಸ್ಟ್ ಬಸ್ ಬಂತು. ಇಲ್ಲಿ ಬಾಗಲೂರು ಕ್ರಾಸ್ ಅಂತೇಳಿ ಹೇಳ್ತಾರೆ. ಈಗ ನಿಮ್ಗೆ ಇಲ್ಲಿದೇನಿಲ್ಲ, ಇದು ಬ್ರಿಡ್ಜ್. ಈ ಬ್ರಿಡ್ಜ್ ಇಂದ ನೀವು ಈ ಕಡೆ ಸ್ಟೇಟ್ ಹೋಗ್ಬಿಟ್ರೆ BSF ಕ್ಯಾಂಪಸ್ ಈ ಕಡೆನೇ ಅದು ಮೆಡಿಕಲ್ ಚೆಕಪ್ ಆಗದ. ನಿಮ್ಗೆ ಇಲ್ಲಿ ತಿನ್ನಾಕೆಲ್ಲ ಹೋಟೆಲ್ ಅದು ಅದಾವೆ. ಈ ಕಡೆ HR ಮಿಲಿಟರಿ ಹೋಟೆಲ್ ಐತಿ, ಆ ಹೋಟೆಲ್ ಐತಿ. ಅಲ್ಲಿಗೆ ಭಾಳ ಕಡಿಮೆ ರೇಟಿಗೆ ಸಿಗ್ತದ ಆ ಹೋಟೆಲ್ ಒಳಗೆ. ಈ ಕಡೆ ಹೋದ್ರೆ ಅಂಬಾನಿ PG ಅಂತ ಹೇಳಿದ. ಈ ಕಡೆ ಬಾಯ್ಸ್ ಆ್ಯಂಡ್ ಲೇಡೀಸ್ಗೆ PGಗಳು ಈ ಸೈಡ್ ಸಿಗ್ತಾವ. ಮತ್ತು ವಾಪಸ್ ಇಲ್ಲಿ ಬಂದು ರೂಮ್ಸ್ ಇಲ್ಲಿ ಅವೈಲಬಿಲಿಟಿ ಅದಾವೆ. ಈಗ ಇಲ್ಲಿ ಬ್ರಿಡ್ಜಿಂದ ಇಳಿಸಿದ ಮೇಲೆ ಹಿಂಗೆ ಸ್ಟೇಟ್ ಈ ಕಡೆ ಹೋಗ್ಬೇಕು. BSF ಕ್ಯಾಂಪಸ್ ಇದೆ, ಈ ಕಡೆನೇ ಬರುತ್ತದೆ. ಹೋಟೆಲ್ಸ್ ಎಲ್ಲ ಇಲ್ಲಿ ಅದಾವೆ, ತಿನ್ನಾಕೋದು ಏನು ಸಮಸ್ಯೆ ಇಲ್ಲ. PG ಅದೇ ಈ ಸೈಡ್. ಲಾಸ್ಟಿಗೆ ಅಲ್ಲಿ ಇಲ್ಲಿ ಸುತ್ತಾಡಿ ರೂಮ್ ಇಲ್ಲ ಅಂತೇಳಿ ಅಲ್ಲಿ ಹೋದ್ರು 500 ರೂಪಾಯಿಗೆ ಬರೀ ರೂಮ್ ಅದು ಕೊಡಾಕತ್ತಿದ್ರು. ಲಾಸ್ಟಿಗೆ ಬಂದು ಇಲ್ಲೊಂದು ರೂಮ್ ಸಿಕ್ತು ನಮ್ಗೆ. ಅಂದ್ರೆ ಲಾಸ್ಟ್ ಟೈಮ್ ಬಂದಾಗೂ ಇಲ್ಲೇ ಇದ್ವಿ ನಾವು, ಅಮ್ಮನಿ PG ಅಂತ ಹೇಳಿದ್ದೆ. ಇಲ್ಲಿ ನಮ್ಗೆ 300 ರೂಪಾಯಿ ರೂಮು, ಒಂದು ಹೊತ್ತು ರಾತ್ರಿ ಊಟ ಸಿಗದಂತ ಹೇಳಿದ್ರೆ. ಇವ್ರು ಯಾವ ಬ್ರೋ ನಿಂದ? ಅತನಿ ಅವ್ರೊಬ್ರು ಅತನಿ ಅವ್ರ. ನೀವು ಇವ್ರದ್ದು ಬದಾಮಿ. ಇವ್ರದ ಕಾಲ ರಗ್ನೆ ಕಾಲಕ್ಕ ಹೊಕ್ಕೊಳಕತ್ತ ನೋಡಿ. ನೀವೊಂದು ಬಂದಾಗಿಂದ ಫೋನೇ ಮಾತಾಡತ್ತಾನ. ಇವ್ ಕನ್ನಡ ಅಂತೂ ಬರಂಗಿಲ್ಲ, ಮರಾಠಿ ಮಾತಾಡ್ದ ಅಂತ. ಕನ್ನಡ ಬರೋದಿಲ್ಲ ಒಂದು ಸಹಾಯಕ್ಕೆ ಹೋಗ್ಬಿಡಿ ಎಲ್ಲಾರ ಇದ್ದು ವೇಸ್ಟ್. ನೀವು ಇದು ಯಾವ್ರು ನಿಮ್ದ? ಖಾನಾಪುರ ಅಂತಿ. ಒಂದು ಕನ್ನಡ ಬರೋದಿಲ್ಲ ಅಂತ. ಮತ್ತೆ ಏನ್ ಬರ್ತೈತಿ ನಿನಗ? ಏನ್ ಬರ್ತೈತಿ? ಖಾನಾ ಕರ್ನಾಟಕದ ಮಾತಾಡುದು ಮಹಾರಾಷ್ಟ್ರದನ, ಖಾನಾ ಕರ್ನಾಟಕದ ಮಾತಾಡೋದು ಮಹಾರಾಷ್ಟ್ರದ. ನೋಡ್ರಿ, ನಿಮ್ ಖಾನಾಪುರದವ ಕನ್ನಡ ಬರೋದಿಲ್ಲ, ಹಿಂಗ ಏನ್ ಮಾಡ್ತೀರಿ? ಕಮೆಂಟ್ಸ್ ಮಾಡ್ಸೋಣ ಹುಡುಗರ ಕಡೆಯಿಂದ. ಇಲ್ಲೊಂದು ರೂಮ್ ಸಿಕ್ಕತಿ. ನಾಳೆ ಬೇಗಿ ಮಠ ಇಲ್ಲಿ ಇರ್ತೀವಿ. ಇದ್ದು ಒಂದು 5 ಗಂಟೆಗೆ ಹೋಗ್ತೀವಿ. 5 ಗಂಟೆಗೆ ಹೋದ್ವಿ ಅಂದ್ರೆ ನಾಳೆ ನೈಟ್ ಬಂದು ಊಟ ಮಾಡ್ಕೊಂಡು ಮತ್ತೆ ನಾವೇನಾದ್ರು ಕಂಟಿನ್ಯೂ ಮಾಡ್ಬೇಕಂತ ಹೇಳಿದ್ರೆ ಮತ್ತೆ ಅಮೌಂಟ್ ಪೇ ಮಾಡೋದು, ಕಂಟಿನ್ಯೂ ಮಾಡೋದು. ಓಕೆ, ಬಾಯ್. ಟೇಕ್ ಕೇರ್.